ಪ್ರತಿಯೊಂದು ಕ್ಷಣವೂ ಭೀಕರ, ಒಂದೊಂದು ದೃಶ್ಯವೂ ಕೂಡ ಭೀಕರ. ಕಣ್ಣ ಮುಂದೆಯೇ ಪತಿಯನ್ನ ಗುಂಡಿಕ್ಕಿ ಹತ್ಯೆ ಮಾಡಲಾಗಿದೆ. ವಿವಾಹ ವಾರ್ಷಿಕೋತ್ಸವದ ಸಂಭ್ರಮದಲ್ಲಿರಬೇಕಾದಂತಹ ಭರತ್ ಭೂಷಣ್ ಮನೆ ಸೂತಕಕ್ಕೆ ಸಾಕ್ಷಿಯಾಗಿದೆ. ಕಣ್ಣೀರು, ಬರೀ ಕಣ್ಣೀರು. ವಿವಾಹ ವಾರ್ಷಿಕೋತ್ಸವ ಸಂಭ್ರಮವಿರಬೇಕಾದ ಮನೆಯಲ್ಲೀಗ ಸೂತಕ ಆವರಿಸಿದೆ. ಅಪ್ಪ ಅಪ್ಪ ಅಂತ ಕರೆಯುತ್ತಿದ್ದ 3 ವರ್ಷದ ಪುಟ್ಟ ಕಂದನ ಮುಂದೆಯೇ ಉಗ್ರರು ಪತಿಯನ್ನ ಕೊಂದು ಹಾಕಿದ್ರು. ಕಣ್ಮುಚ್ಚಿ ಬಿಡೋದ್ರೊಳಗೆ ದುರಂತ ನಡೆದು ಹೋಗಿತ್ತು. ರಣಹೇಡಿ ಉಗ್ರರ ಅಟ್ಟಹಾಸವನ್ನ ಕಣ್ಣಾರೆ ಕಂಡ ಭರತ್ ಭೂಷಣ್ ಪತ್ನಿ ಇದೀಗ ಆ ಕರಾಳ ಕಾಶ್ಮೀರದ ಉಗ್ರರ ಭಯಾನಕ ಸತ್ಯವನ್ನ ಬಿಚ್ಚಿಟ್ಟಿದ್ದಾರೆ. ನಮ್ಮ ಹತ್ರ ಬಂದ ನನ್ನ ಮಗುನ ಬಚ್ಚಿಟ್ಕೊಂಡು ನನ್ನ ಮಗುನ ತೋರಿಸ್ಕೊಂಡು ಹಿಂದಿನಲ್ಲೇ ಚಿಕ್ಕ ಮಗು ಬಿಡ್ಸೋನನ್ನ ನೋಡ್ಕೋಬೇಕು, ಚಿಕ್ಕ ಮಗು ಅಂತ ಕೇಳ್ಕೊಂತ ಇದ್ರು. ಒಂದ್ ಕ್ಷಣ ಬಿಡ್ಲಿಲ್ಲ. ತಲೆಗೆ ಹೊಡೆದ್ರು 2-3 ಸಲ ನನ್ನ ಪಕ್ಕದಲ್ಲ. ನಾನು ನನ್ನ ಮಗು ನೋಡ್ಬಿಟ್ಟು ಹೊಡೆದ್ಬಿಟ್ಟು ಹೋದ ಅವನು. ಒಂದೊಂದು ಕ್ಷಣನೂ ನರಕ, ಒಂದೊಂದು ಕ್ಷಣವೂ ಭಯಾನಕ. ಮಗು ಇದೆ ಅಂದ್ರೂ ಕೇಳಿಲ್ಲ, ಒಂದು ಕ್ಷಣನೂ ಬಿಡ್ಲಿಲ್ಲ. 3 ವರ್ಷದ ಕಂದ ಪತ್ನಿಯ ಎದುರು ಭರತ್ ಭೂಷಣ್ ಮೇಲೆ ಪಾಪಿಗಳು ಅಟ್ಟಹಾಸ ಮೆರೆದಿದ್ರು. ಅವಕಾಶನೇ ಇರಲಿಲ್ಲ ಒಂದ್ ಸ್ವಲ್ಪನೂ. ಹಾಗೆ ಬಿದ್ದೋದ್ರು ನಮ್ಮ ಹಸ್ಬೆಂಡ್. ಆಮೇಲೆ ಅವ್ನು ಇನ್ನೊಂದ್ ಕಡೆ ಹೋಗ್ತಿದ್ದಾಗ ನನ್ನ ಪಕ್ಕದಲ್ಲಿ ಇದ್ದಿದ್ದವರು ಓಡೋಗಕ್ ಶುರು ಆದ್ರು. ಇದೇ ನನ್ಗೆ ಅವಕಾಶ ನನ್ನ ಮಗನ್ ಕಾಪಾಡ್ಸಕ್ಕೆ ಅಂತ. ಅವರು ಪ್ಯಾಂಟ್ಸ್ ಅಲ್ಲಿ ಇದ್ದಿದ್ದು ವಾಲೆಟ್, ಆಮೇಲೆ ಅದೊಂದೇ ಫೋನು BSNL ಪೋಸ್ಟ್ ಪೇಡ್ ಇತ್ತು. ಆ ಫೋನ್ನು ಎತ್ಕೊಂಡು ಆ ಕಡೆ ಬೆಂಚಲ್ಲಿ ನನ್ನ ಬ್ಯಾಗ್ ಅವ್ರ ಬ್ಯಾಗ್ ಇತ್ತು, ಎಲ್ಲ ಎತ್ಕೊಂಡು ಓಡಿದೆ. ಮಗುನ ಎತ್ಕೊಂಡು ಏನಾದ್ರು ನನ್ನೂ ಜಾಯಿಸ್ಬಿಟ್ರು. ನನ್ನ ಮಗು ಒಬ್ಬನೇ ಇರ್ತಾನ ಬೈತಂದಲ್ಲಿ ಏನ್ ಮಾಡಿರ್ತಾರೆ ಅಂತ ಎತ್ಕೊಂಡು ಓಡೋದೆ. ಇದ್ದಿದ್ದು ಕುದುರೆಗಳೆಲ್ಲ ಓಡೋಗಿತ್ತು. ಅಲ್ಲಿಂದ ಅಷ್ಟು ದೂರ ನನ್ನ ನಿಧಾನಕ್ಕೆ ಇಳ್ದು ಬರ್ತಾ ಇದೆ. ಹಿಂದ್ಗಡೆ ಹಿಡ್ಕೊಂಡು ಏನಾರನ್ನು ಹಟ್ಟಿಸ್ಕೊಂಡು ಬರ್ತಾ ಇದಾರೆ ಅಂತ ನನ್ನ ಹಿಂದ್ಗಡೆ ಇನ್ನೂ ಶಾರ್ಟ್ಸ್ ಕೇಳಿಸ್ತಾನೆ ಇತ್ತು. ಭಯಾನಕ, ಅಕ್ಷರಶಃ ಭಯಾನಕ. ಕುದುರೆಗಳೆಲ್ಲ ಉಗ್ರರ ಅಟ್ಟಹಾಸಕ್ಕೆ ಓಡಿ ಹೋಗಿದ್ವು. ಗುಂಡಿನ ಮೊರೆತ ಇನ್ನೂ ಕೇಳ್ತಾನೆ ಇತ್ತು. ಜೀವದ ಹಂಗು ತೊರೆದು ಮಗನಿಗಾಗಿ ಬೆಟ್ಟ ಗುಡ್ಡ ಕಣಿವೆ ಅಂತಾನೂ ನೋಡದೆ ಸುಜಾತ ಓಡೋಡಿ ಪ್ರಾಣ ಉಳಿಸಿಕೊಂಡಿದ್ರು. ಇನ್ನು ಭಯಾನಕ ಅಂದ್ರೆ ಸುಜಾತ ಅವರು ಓಡ್ತಿದ್ದ ಜಾಗದಲ್ಲಿ ಇವರಂತೆ ಪ್ರವಾಸಕ್ಕೆ ಬಂದಿದ್ದ ಪ್ರವಾಸಿಗರ ಶವಗಳು ಬಿದ್ದಿದ್ವು. ನಾನು ನಡೆದಿದ್ದ ಜಾಗ ಎಲ್ಲ ಎಷ್ಟು ಶವಗಳು ಬಿದ್ದಿತ್ತು. ಪ್ರತಿಯೊಬ್ಬರು ತಲೆಯಲ್ಲೇ ಶಾರ್ಟ್ಸ್ ಹೊಡ್ತಿದ್ರು. ಬ್ಯೂರೋ ರಿಪೋರ್ಟ್ TV9.